ನಾವೇನ್ ಯಾಕೆ ಬೈಲು ಇದು ನಿಮ್ಗೆ ಕೇಳಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೇಳಿಸ್ತಾ ಇಲ್ಲ ಅಂದ್ರೆ ನಾ ಮಾತಾಡೋದೇ ಹೀಗೆ ರೀ, ನಾನು ಮಾತಾಡೋದೇ ಹೀಗೆ ಸೋಮಶೇಖರ್, ನಾನು ಹೀಗೆ ಮಾತಾಡೋದು ವಾಯ್ಸ್ ಆಗಿರೋದು. ನನ್ನ ಜೀನ್ಸ್ ಅಲ್ಲಿ ಆ ತರಕ್ಕೆ ವಾಯ್ಸ್ ಏನ್ ಹೊಡಿತೀನಪ್ಪ, ಕೈ ತೋರಿಸ್ತಾರೆ ನೋಡ್ರೆ ಹೊಡಿಯೋ ಕಾಣಿಸುತ್ತೆ. ಮತ್ತೆ ಏನಾದ್ರು ರೋಪ್ ಹೊಡಿತಿದ್ದಾನ? ಮತ್ತೆ ನೀನ್ ಅನ್ನೋದಿಲ್ಲ, ಏನ್ ನೀನ್ ಅನ್ನೋದಿಲ್ಲ, ಏನಯ್ಯ ನೀನು ನೀನು ಅನ್ನೋದಿಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದಾಳೆ ಆಯ್ತಾ? ನನ್ನ ನೀನು ಅಂತ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀಯ, ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕ್ತೀಯ ನೀನು? ನಿಧಾನಕ್ಕೆ ಮಾತಾಡ್ತಿರೋದು ನಾವು ಅದನ್ನೇ ಹೇಳ್ತಾ ಇದೀವಿ. ಕಂಪ್ಲೇಂಟ್ ಕೊಟ್ಟಿದ್ವಿ, ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಏನ್ ಮಾಡ್ಬೇಕು ಈಗ ನಾವು? ಹೈಕೋರ್ಟ್ ಹೋಗ್ಬೇಕಾ? ಹೈಕೋರ್ಟ್ ಹೋಗೋ ತನಕ ಆಗ್ಬೇಕಾದ್ರೆ ಅನ್ಯಾಯ ಎಲ್ಲ ಆಗ್ಬಿಟ್ರೆ ನಾವು ಅಲ್ಲಿ ತನಕ ಕಡ್ಕೊಂಡಿರ್ಬೇಕಾ? ನಾವ್ ಇಲ್ಲಿ ಧರಣಿ ಮಾಡಕ್ ನಮ್ಗೆ ಅವಕಾಶ ಇಲ್ವಾ? ಧರಣಿ ಮಾಡಕ್ ಅವಕಾಶ ಇಲ್ಲ ಅಂದ್ರೆ ಟೇಕ್ ಅಸ್ ಇಂಟು ಕಸ್ಟಡಿ ತಗೊಳ್ಳಿ. ಈಗ ನೋಡಿ ನೀವು ಇಲ್ಲಿ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮಗ್ ಕಾನೂನು ಕೊಟ್ಟಿಲ್ಲ ರೀ ಮಹೇಂದ್ರ ಕುಮಾರ್. ನೀವು ಬರೀ ನಿಮ್ದು ಭಾಷಣ ಕೇಳಕ್ ನಾವು ನಿಂತಿಲ್ಲ. ನಾವು ಭಾಷಣ ಕೇಳೋದಿಲ್ಲ, ಕಾನೂನು ಹೇಳ್ತಾರಲ್ಲ. ನೀವು ಕಾನೂನಿಂದು ನಿಮಗಾದ್ರೆ ಒಂದ್ ನ್ಯಾಯ, ನಮ್ಗಾದ್ರೆ ಒಂದ್ ನ್ಯಾಯ, ನಿಮ್ಗಾದ್ರೆ ಒಂದ್ ನ್ಯಾಯ, ನಮ್ಗಾದ್ರೆ ಒಂದ್ ನ್ಯಾಯ. ನಿಂತಿಲ್ಲ ನಾವು ನಿಮ್ಮ ರೂಲ್ಸ್ ಕೇಳೋದು ನಿಂತಿಲ್ಲ, ನಮ್ಗೂ ಗೊತ್ತಿದೆ ರೂಲ್ಸ್. ಕಂಪ್ಲೇಂಟ್ ಯಾವನಾದ್ರು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಇರುವಂತ ಕಂಪ್ಲೇಂಟ್ ಕೊಟ್ಟಾಗ ತೆಗಬೇಕು ಅಂತ ಇದೆಯೋ ಇಲ್ವಾ ಕಾನೂನು? ಆಯ್ತು, ತಗೊಂಡಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಇಲ್ಲೇ ಕುತ್ಕೊಂಡು ನ್ಯಾಯ ಕೇಳ್ತೀವಿ. ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ವಾ? ಕೋರ್ಟ್ಗೆ ಹೋಗಿ ಕೇಳಬೇಕು ಅಂತಿಲ್ಲ. ಸಮಾಜದಲ್ಲಿ ನಾವು ಪ್ರತಿಭಟಿಸಿ ನ್ಯಾಯ ಪಡ್ಕೊಳ್ಳುವಂತ ಹಕ್ಕಿದೆ ಇಲ್ವಾ? ಒಂದು ಕೇಸಲ್ಲಿ ಆರೋಪಿ ಆದಂತವ್ರು ಕೊಟ್ಟಿರೋ ದೂರನ್ನ ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ವಾ? ನಾವು ಸುಮ್ನೆ ಇಲ್ಲಿ ಎಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟು ಸುಮ್ನೆ ನಿಮಗೆ ವಾಯ್ಸ್ ಇದೆ ಅಂತ ಮಾತಾಡೋದು ನೋಡಿ, ಯಾರ ಮೇಲೆ ಕೊಟ್ಟಿದ್ದೀವಿ? ಯಾರು ಕೊಟ್ಟಿದ್ದೀವಿ? ಸಬ್ ಇನ್ಸ್ಪೆಕ್ಟರ್ಗೆ, SHO ಆತ. SHO ಯಾಕೆ ತಗೋಬಾರ್ದು? SHO ಯಾರು ಆತ? ಇನ್ಸ್ಪೆಕ್ಟರ್ ಇಲ್ಲಿ SI ಹನುಮಂತ್ ಯಾಕೆ ತಗೋಬಾರ್ದು? ಹೇಳ್ರಿ, ನೀವೇ ಸುಟ್ಟು ಹೇಳ್ತಿದ್ದಲ್ಲ, ಅದೇನೋ ಕಾನೂನು ಹೇಳಿ. ಇವಾಗ ಯಾವ ಅಧಿಕಾರಿ ನಾವು ಶಿವಕುಮಾರ್ಗೋ ಸುಭಾಷ್ ಯಾರಾತ ಏನ್ ಬರಲಿ ಕಿಶೋರ್ ಬಾಣಿಗೋ ಕೊಟ್ಟಿದ್ರೆ ಅವ್ರ ಮೇಲೆ ಕೊಟ್ಟಿದ್ರೆ ತಗೋಬಾರ್ದು. ಬಟ್ ವಿ ಆರ್ ಗಿವಿಂಗ್ ಇಟ್ ಟು ದ SHO. ನಿಮಗ್ ಗೊತ್ತಾ? ಒಬ್ಬ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಬ್ಬ SI ಎಲ್ಲಿ ನಂಜನಗೂಡಲ್ಲಿ ಒಬ್ಬ MLA ಆತ ಮಾಡಿದಂತ ಕೆಲಸಕ್ಕೆ ಏನು ಮುಲಾಜ್ ನೋಡಿದ್ರೆ ಹೇಳ್ಕೊಂಡು ಹೋಗಿದ್ದ ಒಂದ್ಸಲ ಅಂತ ಪೊಲೀಸ್ ಇರೋದು ನಮ್ಮ ರಾಜ್ಯದಲ್ಲಿ. ಆದ್ರೆ ಇವತ್ತು ನಿಮ್ಮಂತ ಪೊಲೀಸರು ಏನು ಬೇರೆ ಯಾಕೆ ಹೇಳ್ಬಾರ್ದು? ನೀವು ಮಾಡಿರೋದಂಗೆ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದು ನಮಗೂ ಗೊತ್ತಿದೆ, ನೀವು ಅದೆಲ್ಲ ಹೇಳ್ಬೇಕು. ಆಗಿಲ್ವಲ್ಲ, ಅದನ್ನ ಕೇಳ್ತಾ ಇದೀವಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಗೊತ್ತಿದ್ರು ನೀವು ಮಾಡಿಲ್ವಲ್ಲ, ಅದನ್ನ ಕೇಳ್ಬಾರ್ದಾ? ಕೇಳೋದಕ್ಕೆ ಅವಕಾಶ ಇಲ್ವಾ? ಕೇಳೋರಿಗೆ ಕೇಳಿ, ಕೇಳ್ತಾ ಇದೀವಿ ಬಿಡಿ. ಮುಂದೆ ಏನ್ ಮಾಡ್ಬೇಕು ಅಂತ ಕೇಳಿ. ಈಗ ನೀವೇನೋ ಫೋರ್ಸ್ ತರ್ತೀರಂತೆ, ಅದೇನೋ ಹೊಡಿತೀರಂತೆ, ಬಡಿತೀರಂತೆ, ಎತ್ತಾಕೊಳ್ಳಿ. ಕೂತ್ಕೊಂಡ್ರಪ್ಪ, ಎತ್ತಾಕೊಂಡು ಹೋಗ್ಲಿ. ಅವ್ರು ಏನ್ ಮಾಡ್ತಾರ ಮಾಡ್ಕೊಂಡ್ಲೆ. ಇದೆಲ್ಲ ಮಾಡಿದ್ದು ಗುಂಡರ ಶಾಂತಿ ಶಿಸ್ತು ಒಬ್ಬ ಪೊಲೀಸ್ ಅಧಿಕಾರಿ ಆದವನಿಗೆ SHO ಆದವನಿಗೆ CRPC ನಲ್ಲಿ ಒಂದು ಅಧಿಕಾರವನ್ನು ಚಲಾವಣೆ ಮಾಡುವಂತದ್ದಿದೆ. ಯಾರೇ ಆಗಲಿ, ಬಿ ಇಟ್ ಪ್ರೈಮ್ ಮಿನಿಸ್ಟರ್, ಬಿ ಇಟ್ ಎನಿಬಡಿ, ಎನಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ, ದಿ ಅಲಿಗೇಷನ್ ಇಸ್ ಮೇಡ್ ಕಾನ್ಸ್ಟಿಟ್ಯೂಟಿಂಗ್ ಅಫೆನ್ಸ್ which is cognizable by the police inspector. Not only the police, it is the duty of every citizen to arrest and hand over to the person who takes care of the law. That is the police. If the police are omitting themselves to discharge the duty, this is nothing but hooliganism. ಈಗ ಇವರು ಇನ್ನೊಬ್ಬ ಅಧಿಕಾರಿಗಳನ್ನ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಏನಾದರೂ ಅವ್ರಿಗೆ ಹೇಳ್ತಿದ್ದಾರೆ, ನಿಮ್ಮ SHO ಅವ್ರಿಗೆ ಹೇಳಿದ್ರೆ ವರಿಷ್ಠಾಧಿಕಾರಿಗಳು ಕೊಟ್ಟಿದ್ರು, ಅವ್ರು ಕೊಟ್ಟು ಇನ್ಸ್ಪೆಕ್ಟರ್ ಅವ್ರು ನಾನೇನು ಮಾಡಿದ್ರೆ ನೀವು ಹೋಗಿ DCP ಕೊಡಿ ಅಂದರು. ಅವರಿಂದ ಹೋದ್ರೆ ನೀವು ಅಲ್ಲಿ ಹೋಗ್ಬೇಡ DGP ಕೊಡಿ ಅಂತ ACP ಅವರು ಹೇಳಿದ್ರು. ಯಾವುದಾದ್ರೂ ಇದು ಪೊಲೀಸ್ ಸ್ಟೇಷನ್ ಆದರೂ ಯಾಕಿದೆ, ಯಾರಿಗೋಸ್ಕರ ಇದೆ, ಏನು ಕಾನೂನು ಪರಿಪಾಲನೆ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ. ಇವ್ರಿಗೆ CRPC ಇದೆಯಾ IPC ಇದೆಯಾ ಅಂತಲೂ ಗೊತ್ತಾಗ್ತಿಲ್ಲ. ಹೀಗೆ ಒಂದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಅಂದ್ರೆ ಒಂದು ಯಾವ ರಿಪೋರ್ಟ್ ಬೇಕಿದೆ ABCD ಅಂತ ಇದೆ, ಇವ್ರಿಗೆ ಯಾವ ರಿಪೋರ್ಟ್ ಬೇಕಿದ್ರೆ ಹಾಕ್ಬೋದು. ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಟೇಕ್ ದಿ ಕಂಪ್ಲೇಂಟ್ ವಿಚ್ ಇಸ್ ಎ ಕಾನ್ಸ್ಟಿಟ್ಯೂಟಿಂಗ್ ಅಫೆನ್ಸ್ ಅಂಡರ್ ದಿ ಪೀನಲ್ ಕೋಡ್.
ಅದು ಇದೆಯಾ ಇಲ್ವಾ ಅನ್ನೋದು ವೆರಿಫೈ ಮಾಡ್ಬೋದಲ್ವಾ? ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಸ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ SHO ನಾಳೆ ದಿವಸ ಅರೆಸ್ಟ್ ಮಾಡಬೇಕಂತ ಡಿಮಾಂಡ್ ಮಾಡ್ರಕ್ಕೆ. ಯಾಕಂದ್ರೆ ದೇರ್ ಇಸ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ ಟು ಡಿಸ್ಚಾರ್ಜ್ ಡ್ಯೂಟಿ. ಇಂಥದಕ್ಕೆಲ್ಲ ಎಕ್ಸೆಪ್ಷನ್ಸ್ ಬರೋದಿಲ್ಲ. ಹಾಗಾಗಿ ಇವ್ರ ಮೇಲೆ ಸ್ಯಾಂಕ್ಷನ್ ಬೇಕಾಗಿಲ್ಲ. ನೇರವಾಗಿ ನೀವು ಕೊಡವೆ ನೀವು ಇವ್ರಿಗೆ ಎಲ್ಲ ಗೃಹ ಮಂತ್ರಿಗಳಿಗೆ ಹೇಳಿ, ಹೋಮ್ ಸೆಕ್ರೆಟರಿಗೂ ಹೇಳ್ರಿ, ಎಲ್ರಿಗೂ DGPಗೆ ಹೇಳ್ರಿ, ಕಮಿಷನರ್ ಪೊಲೀಸ್ಗೂ ಹೇಳಿ. ಇಂಥ ಈಗ ಹೂಲಿಗಾನಿಸಮ್ ಇದ್ರೆ ಕಾನೂನು ಪರಿಪಾಲನೆ ಎಲ್ಲೂ ಇರೋದಿಲ್ಲ. ನೋಡಿ ಇವ್ರು ಸಾಹೇಬ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪಿಡಿಯರ್ ನಾವು ಕೊಟ್ಟರೆ ನೀವು ಪಿಡಿಯರ್ ತಗೊಳ್ಬೇಕು, ನಿಮ್ಮ ಸುಪೀರಿಯರ್ ಕೊಡಿ ಅಂದರು. ನೀವು ತಗೊಳ್ಳೋದಿಲ್ಲ ಅಂತ ಇನ್ಸ್ಪೆಕ್ಟ್ರು ACP ಕೊಡಿ ಅಂದರು. ACP ಒಂದು ಕೆಲಸ ಮಾಡಿ ನೀವು ಹೋಗಿ DGP ಕೊಡೋಗಿ. ಅಲ್ಲಿಂದ ನಾನು ಪೆಟಿಷನ್ ಆಗಿ ಬರ್ತಿದ್ದೇನೆ. ಪೆಟಿಷನ್ ಆಗಿ ಬರೋದಿಕ್ಕಲ್ಲ, ಇದು ಆ ರೀತಿಗಲ್ಲ. ಕಾಗ್ನೈಸಬಲ್ ಅಫೆನ್ಸ್ ಇದೆಯಾ ಇಲ್ಲ ಅಂತ ನೋಡಬೇಕು. ಹಾಗಿದ್ರೆ ನಮ್ಮ ಪಿಡಿಯೋದು ನಿಜವಾಗ ಸುಳ್ಳಾದ್ರೆ ನೀವು ರಿವರ್ಸ್ ಕೇಸ್ ಹಾಕ್ಬೋದಲ್ವಾ? ಪೀನಲ್ ಕೋಡ್ ಅಲ್ಲಿ ಇದೆಯಲ್ಲ, CRPC ಇದೆಯಲ್ಲ. ಎನಿಬಡಿ ಹೂ ಮಿಸ್ಲೀಡ್ಸ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಅಂಡ್ ದೇರ್ ಇಸ್ ಪೊಲೀಸ್, ದೇ ಕ್ಯಾನ್ ಆಲ್ಸೋ ಟೇಕ್ ಕಾಗ್ನೈಸೆನ್ಸ್ ಫಾರ್ ದೇ ಮಿಸ್ಲೀಡಿಂಗ್ ದಿ ಪೊಲೀಸ್. ಆಗ ಅಂತ ಅಧಿಕಾರ ನಿಮ್ಗೆ ಇದೆಯಲ್ಲ, CRPC ನಲ್ಲಿ ಸ್ವೀಪಿಂಗ್ ಫೋರ್ಸ್ ಕೊಟ್ಟಿದೆ. ಆದ್ರೆ ನೀವು ನಾವು ಕೊಡೋ ಪಿಡಿಯೋದು ನೀವು ವೆರಿಫೈ ಮಾಡೋಕ್ಕೆ ಪುರುಷೋದಿಲ್ಲ. ಯಾಕಂದ್ರೆ ನಿಮ್ಮ ವರಿಷ್ಠಾಧಿಕಾರಿಗಳೇ ಅಪರಾಧಿಗಳಿಲ್ಲಿ, ಅಂದ್ರೆ ಆರೋಪಿಗಳು. ಸೊ ಹಾಗಾಗಿ ನೀವು ಅವನು ಪ್ರೊಟೆಕ್ಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಈಸ್ ಪ್ರೊಟೆಕ್ಟಿಂಗ್ ದ ಸುಪೀರಿಯರ್ ಆಫೀಸರ್ಸ್, ದಟ್ಸ್ ಆಲ್. ಇಲ್ಲಿ ಕಾನೂನಲ್ಲಿ ನಮ್ಮ ನ್ಯಾಯ ಸಿಗದಲ್ಲಿ ಪೊಲೀಸ್ ಸ್ಟೇಷನ್ಸ್ ಎಲ್ಲ ಅನ್ನೋದು ಸುಳ್ಳು ಅಂತ ಹೇಳಿ ಮೇಲ್ನೋಟಿಗೆ ಕಾಣ್ತಾ ಇದೆ. ನ್ಯಾಯ ಸಿಗದ ಕಾಣೆ. ಈಗ ಸಾಹೇಬರುಗಳಿಗೆ ಇಬ್ಬರಿಗೆ ಹೇಳಿದ್ವಿ. ಈಗ ಇವ್ರಿಗೆ SHO ಮೇಲೆ ಇನ್ಸ್ಪೆಕ್ಟರ್ ಮೇಲೆ ACP ಇಲ್ಲೇ ಇದ್ದಾರೆ. ಮೇಲೆ ಅವ್ರಿಗೆ ಹೇಳಿದ್ರೆ ತಗೊಳ್ಳೋದಿಲ್ಲ, ನೀವೇನ್ ಮಾಡ್ತೀರಿ ಮಾಡ್ಕೊಡ್ರಿ ಅಂತ ಹೇಳ್ತಿದ್ದಾರೆ. ಧರಣಿ ಕೂತ್ಕೊಳ್ಳೋದಕ್ಕೆ ಶಾಂತ ಗಾಂಧಿ ಮಾರ್ಗದಲ್ಲಿ ಕೂತ್ಕೊಳ್ಳೋಕೆ ನಾವು ತಪ್ಪಿಲ್ವಲ್ಲ. ನಿಮ್ಮ ಹಕ್ಕು. ಬೇಕಾದ್ರೆ ಮೇಲಧಿಕಾರಿಗಳು ಬರಲಿ ಇಲ್ಲಿಗೆ ಅಲ್ವಾ? ಬಟ್ ನೀವು ಕೇಳಿದ್ರಿ ಅಲ್ಲಿ, ನೀವು ಕೇಳಿಸ್ಕೊಂಡ್ರಿ ಏನು ಅಲ್ಲಿ ಕೇಶವಮೂರ್ತಿ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಫೋರ್ಸ್ ನಾನು ಫೋರ್ಸ್ ತರಿಸ್ತೀನಿ, ಡಿಸ್ಪರ್ಸ್ ಮಾಡ್ತೀನಿ, ಫೋರ್ಸ್ ಯೂಸ್ ಮಾಡಿ ನಾನೇನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿ ಸಾಹೇಬ್ರ ಅಂತ ಹೇಳ್ತಾ ಇದ್ದೀನಿ. ಸಾಹೇಬ್ರ ಅವರು ಅವರಲ್ಲಿ ಕೂಡ ನಾವು ಚೇಂಬರ್ ರೆಕಾರ್ಡ್ ಮಾಡಿದ್ದಾರೆ. ಅವ್ರು ಸ್ಟಾಫ್ ಅವರು ಅದನ್ನ ನೋಡಿ ಬೇಕಿದೆ ಅವ್ರು ಏನ್ ಮಾತಾಡ್ತಾರೆ. ACP ಅವ್ರದ್ದು ಅವರು ರೆಕಾರ್ಡ್ ಮಾಡಿದ್ದಾರೆ. ಅವರು ನೋಡ್ಕೊಳ್ಳಿ, ನಾವು ಹೇಳ್ತೇವೆ ನಿಮಗೆ ಪುರುಷೋದು ಇಲ್ಲ, ನಿಮಗೆ ಒಂದು ಫಿರ್ಯಾದು ನೋಡೋದು ಇಲ್ಲ ಅನ್ನೋದಾದರೆ ನಿಮ್ಮಿಂದ ನ್ಯಾಯ ಸಿಗುತ್ತದೆ ಅನ್ನೋದು ಕೂಡ ಬಹಳಷ್ಟು ತೀವ್ರ ಅನುಮಾನ ಆಗಿದೆ. ನಿಮಗೆ CRPC ಸ್ವೀಪಿಂಗ್ ಪವರ್ಸ್ ಕೊಟ್ಟಿದೆ, ಅದನ್ನು ನೀವು ಸದ್ಬಳಕೆ ಮಾಡ್ತೀರ, ದುರುಪಯೋಗ ಮಾಡ್ತಿದ್ದೀರಿ ಅಷ್ಟೇ. ಅದ್ರ ಮೇಲೆ ನೋಡಿ ಕಾಣ್ತಿದೆ. ಇದು ಪೊಲೀಸ್ ಸ್ಟೇಷನು, ಅದು ಬೇರೆ ರೀತಿಯಾಗಿದೆ ಗೊತ್ತಿಲ್ಲ. ಹಾಗಾಗಿ CJI ಅವರು ಕೂಡ ಹೈಯೆಸ್ಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಟೇಕಿಂಗ್ ಪ್ಲೇಸ್ ಓನ್ಲಿ ಇನ್ ದ ಪೊಲೀಸ್ ಸ್ಟೇಷನ್ಸ್ ನಮ್ಮ ಕಂಟ್ರಿಯಲ್ಲಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಹಾಗಾಗಿ ನೀವು ನ್ಯಾಯಯುತವಾಗಿ ಏನಿದೆಯೋ ಆ ರೀತಿ ಫಿರ್ಯಾದುಗಳಿಗೆ ಏನು ಹನುಮಂತನವರು ರೆಫ್ಯೂಸ್ ಮಾಡಿದ್ರು. ಅವ್ರ ಮೇಲೆ ಹನುಮಂತ ಮೇಲೆ ಆಕ್ಷನ್ ತೆಗೆದುಕೊಳ್ಳೋಕೆ ನಾವು ಇದನ್ನೇನೋ ಮಾಡೋಣ. ಈಗ ಸಿನ್ಸ್ ಹಿ ಹ್ಯಾಸ್ ರೆಫ್ಯೂಸ್ಡ್, ವಾಟ್ ಈಸ್ ಅವರ್ ಲೀಗಲ್ ಕೋರ್ಸ್ ಆಫ್ ಆಕ್ಷನ್? ಕ್ಯಾನ್ ವಿ ಅಪ್ರೋಚ್ ಲೋಕಾಯುಕ್ತ ಆರ್ ಹ್ಯೂಮನ್ ರೈಟ್ಸ್, ಈವನ್ ಕೋರ್ಟ್? ನಾಳೆನೆ ಬೇಕಾದ್ರೆ ಒಂದು ಕಂಪ್ಲೇಂಟ್ ಹಾಕ್ಬೋದಾ? ನಾಳೆನೆ ಕೋರ್ಟ್ನ ಅಪ್ರೋಚ್ ಮಾಡ್ಬೋದಾ ನಾವು? ಇಲ್ಲಿ ಎರಡಿದೆ. ಇದು ನಮ್ದು ಹೋರಾಟ ಏನಿದೆ ಅದು ನಡೆಯುತ್ತೆ. ಬಟ್ ಸಿನ್ಸ್ ಹಿ ಹ್ಯಾಸ್ ರೆಫ್ಯೂಸ್ಡ್, ನಾವು ಲೀಗಲ್ ಆಗಿ ಬೇರೆ ಅದನ್ನ ಸಪರೇಟ್ ಮಾಡ್ಕೊಳ್ಳೋಣ. ಲೀಗಲ್ ಆಗಿ ಏನಿದೆ ಈಗ ನಾವು ಅಲ್ಲಲ್ಲ, ಅವ್ರು DGPಗೆ ಅಲ್ಲ, ನಾವು ಅಧಿಕಾರಿಗಳ ಹತ್ರ ಯಾಕೆ ಹೋಗ್ಬೇಕು? ಅಧಿಕಾರಿಗಳು ಸರಿ ಇದ್ದಿದ್ರೆ ಇವ್ರು ಯಾಕಿಂಗ್ ಮಾಡ್ತಾ ಇದ್ರು ಭಾಸ್ಕರ್? ಹಾಗಾಗಿ ಕೋರ್ಟ್ಗೆ CRPC ನಲ್ಲಿ ನಿಮಗೂ ಕೂಡ ಅದರಲ್ಲಿ ಇದೆ, ಪ್ರೈವೇಟ್ ಕಂಪ್ಲೇಂಟ್ ಕೂಡ ಕೊಡಬಹುದು. ನಾಳೆ ಲಾಂಚ್ ಮಾಡ್ಬೋದಾ? ಮಾಡ್ಬೋದು, ಎನಿ ಪಾಯಿಂಟ್ ಆಫ್ ಟೈಮ್ ಲಾಂಚ್ ಮಾಡ್ಬೋದು. ಅದರಲ್ಲಿ ಏನಿಲ್ಲ. ಮತ್ತೆ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ಹಲೋ, ಪೊಲೀಸರಿಗೆ ಮನದಟ್ಟು ಮಾಡಿದ್ರೆ ಈ ರೀತಿ ಅನ್ಯಾಯ ನಡೀತಿದೆ ಅಂತ ಹೇಳೋ ಒಂದು ಹೇಳ್ತಿದ್ರೆ ಅವ್ರಿಗೆ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ, ಬೇಕಾಗೂ ಇಲ್ಲ, ಸಾವಧಾನನೂ ಇಲ್ಲ, ನೋಡುವಂತ ಸಾವಧಾನ ಕೂಡ ಇಲ್ಲ. ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಇದೆ, ನಾವು ತನಿಖೆ ಮಾಡೋದಿಲ್ಲ, ನೀವು ಯಾರಿಗಾದ್ರು ಕೊಡ್ಬೋದು, ಬೇರೆಯವ್ರು ಕೊಡಿ, ಸುಪ್ರೀಂ ಆಫೀಸರ್ ಸರಿ ಅಲ್ಲ. ಎಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿದಾರೆ ಪೊಲೀಸರ ಇವತ್ತು. ಆಯ್ತು ಈಗ ಒಂದ್ ನಿಮಿಷ, ಅದು ಡಾಕ್ಯುಮೆಂಟ್ ಬಂದಿದೆ, ಅದನ್ನ ಸ್ವಲ್ಪ ಇಲ್ಲಿರೋ ಎಲ್ಲರ ಮುಂದೆ ಹೇಳ್ಕೊಣ. ಜೀವನ್ ಆಗ್ತಿದೇನಪ್ಪ? ಇಲ್ಲಿರೋ ಕೇಶವಮೂರ್ತಿ ಯಾವನು ನಮ್ಮ ರಘು ಜಾಣಗೆರೆ ಹೇಳ್ಕೊಂಡು ಹೋಗಿ ಒಳಗಡೆ ಹೊಡೆದು ನಮ್ಮನ್ನು ಅವನ ಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಕೇಸ್ ಇದೆ. ಈಸ್ ಎ ಸೀರಿಯಲ್ ಅಫೆಂಡರ್, ಹೆಬಿಚುವಲ್ ಅಫೆಂಡರ್ ಆಫ್ ಹ್ಯೂಮನ್ ರೈಟ್ಸ್ ವೈಲೇಷನ್. ಅದಕ್ಕೆ ಅದು ಏನಿದೆ ಅಂತ ಅದು ಓದೋಣ, ತಿಳ್ಕೊಳ್ಳೋಣ. ಎಲ್ರಿಗೂ ಜನರು ಆ ಮನುಷ್ಯನ ದರ್ಪ, ದಿಮಾಕು, ಗರ್ವ ಏನ್ ಸಣ್ಣದ ಕೆಟ್ಟಿದ ಜೈಲಲ್ಲಿ ಇರಬೇಕಾಯ್ತು. ಈಚೆ ಕಡೆ ಅವನೇ ಸುಮ್ಮನಿರ್ರಿ ಸರ್, ಅವ್ರು ಮಾತಾಡುವಾಗ ಯಾರು ಮಾತಾಡಬಹುದು. The finding clearly indicates serious violations of duties by the following police personnel: Shri Keshavamurthy, Police Inspector; Shri L. Santosh Kumar, PSI; Shri Nayaz Ahmad, ASI; Shri Govindaya, ASI; Siddharaju, Ayyappa, Manjunath, Vittal. ಇವರೆಲ್ಲ ಇವರು ಅದೇನಂದ್ರೆ the allegation made by the Muhammad Musawir against DJ Halli. DJ ಹಳ್ಳಿಲಿದ್ದಾಗ DJ Halli police in HRC number so and so ಯಾವತ್ತಾಗಿರೋದು ಇದು ಆರ್ಡರು? 6/7/2019, ಸರಿಯಾಗಿ 2.5 ವರ್ಷದಿಂದ. ಸೊ ಆವಾಗ
The verification of documents shows that the ASI Sri Govindaya DJHalli police station took no action on the report given by the PC so and so Ayyappa DJHalli police station. The report was retained as such till the next morning. He informed the station PI Sri Keshamurthy and got relieved from duty for the day. The night patrol PSI Sri Santosh Kumar adu ineno ide alli. The police inspector Sri Keshamurthy of DJHalli police station did not examine the complaint report from PC Ayyappa. Instead physically punished the two by asking them to do 100 buskies and making them to write 1000 times that they will not scold the police and they will speak in Kannada. ಇವನು ಕೇಶಮೂರ್ತಿ ಅನ್ನುವಂಥವನು ಯಾರು ಕಂಪ್ಲೇಂಟ್ ಇರ್ತಾರೋ ಅವನ್ನ ಕರೆಸಿ ಅವನ ಕೈಯಲ್ಲಿ 100 ಬಸ್ಕಿ ಹೊಡಿಸಿ ಅವನಿಗೆ 1000 ಸಲ ನಾನು ಪೊಲೀಸರನ್ನು ಬೈಯುವುದಿಲ್ಲ ಅಂತ ಬರ್ಸಿದಾನಂತೆ. ಇವನೇ ಜಡ್ಜಾ? ಅದಕ್ಕೇನೆ SHRC ಅವರು ಯಾರು ಯುವರ್ಸ್ ಫೇತ್ಫುಲಿ ಅಡಿಷನಲ್ ADGP ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರು ಏನ್ ಹೇಳ್ತಾರೆ, the finding clearly indicates serious violations of duties by the following police personnel. ಇಲ್ಲಿರುವಂತ ಕೇಶವಮೂರ್ತಿ ಯಾವ ರಘು ಜಾಣಗೆರೆಯನ್ನ ನಿನ್ನ ಅಮ್ಮನಂತ ಕತ್ತಿನ ಪಾಟಿ ಹಿಡ್ಕೊಂಡು ಒಳಗಡೆ ಹೋಗ್ತಾನೋ ಆ ರೋಲ್ಯಾಂಡ್ ಇವ್ರನ್ನೆಲ್ಲ ಹೊಡಿತಾನೋ ಅವನು ಇದೇ ತರಕ್ಕೆ ಬೇರೆಯವರನ್ನೆಲ್ಲ ಕರ್ಕೊಂಡ್ ಬಂದು ಅವ್ರ ಕೈಯಲ್ಲಿ ಬಸ್ಕಿ ಓಡಿಸೋದು, ಅವ್ರನ್ನ ಬೈಯೋದು, ಅಮ್ಮನ ಅಕ್ಕನ್ ಅನ್ನೋದು, ಅವ್ರ ಕೈಯಲ್ಲಿ ಪೊಲೀಸ್ ಬರೆಯೋದಿಲ್ಲ ಅಂತ ಬರ್ಸ್ಕೊಳ್ಳೋದು, ಮತ್ತೆ ಅದೇನು ದುಡ್ಡು ಗಿಡ್ಡು ಕೇಳೋದೇನೋ ಅದೇನು ಇಲ್ಲ ಸರಿಯಾಗಿಲ್ಲ ಮಾಹಿತಿ. ಇನ್ಸ್ಟೆಡ್ ಫಿಸಿಕಲಿ ಪನಿಷ್ಡ್ ಟು. ಇದು ಕಾನೂನಲ್ಲಿ ಅವಕಾಶ ಇದೆಯಾ? ಅಡ್ವೊಕೇಟ್ ನೀವು ನಮ್ಮ ಭಾಸ್ಕರ್ ಕಾನೂನುಗಾರದ ಅಧ್ಯಕ್ಷರು, ಕಾನೂನಲ್ಲಿ ಈ ತರಕ್ಕೆ ಮಾಡಿದ್ರೆ ಏನಾಗುತ್ತೆ? ಇವ್ರ ಮೇಲೆ ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್ಸ್ ಅಂತ ಇದಾವೆ ಪೊಲೀಸರು. ಪೊಲೀಸ್ ವಿಂಗ್ ಅನ್ನೋದು ಇದು ಫಸ್ಟ್ ಆಫ್ ಆಲ್ ಎಸ್ಟಾಬ್ಲಿಷ್ಡ್. ಇರಪ್ಪ ಏನೋ ಪೊಲೀಸರು ಗ್ಯಾಸು ಗೀಸು ಅಂತ ಇದಾರೆ, ಆಮೇಲೆ ಬೇಕಾದ್ರೆ ಅವ್ರೇ ಏನೋ ಮಾಡ್ಬಿಡ್ಬೋದು. ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ. ನೋಡ್ಕೊಳ್ರಪ್ಪ ಎಲ್ಲ ಈ ಕಡೆ ಬನ್ನಿ, ಗ್ಯಾಸ್ ಆಟೋ ಈ ಕಡೆ ಬನ್ನಿ. ಬೆಳಿಗ್ಗೆ ಮಾಡಿದಾಗ ಯಾರು ಅವರೇ ತಳ್ಬಿಟ್ಟು ಅವರೇ ಏನ್ ಮಾಡ್ಬೋದು? ಹೇಳಿ. ಒಂದು ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ಒಂದು ರೂಲ್ ಆಫ್ ಲಾನ ಎಸ್ಟಾಬ್ಲಿಷ್ ಮಾಡಿ ಒಂದು ಎನ್ಫೋರ್ಸ್ ಮಾಡಬೇಕಂದ್ರೆ ಎನ್ಫೋರ್ಸಿಂಗ್ ಅಥಾರಿಟಿ ಅಂತ ಹೇಳಿ, ಒಂದು ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ಅಂತ ಹೇಳಿ ನಮ್ಮ CRPC-ನಲ್ಲಿ ಇವರು ಪೊಲೀಸರಿಗೆ ಕೆಲವು CRPC-ನಲ್ಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಈ ಅಧಿಕಾರವನ್ನ ಸ್ವಲ್ಪ ಈ ಕಡೆ ಬನ್ನಿ, ಅಲ್ಲೇನೋ ಗ್ಯಾಸ್ ಬರ್ತಾ ಇದೆ. ಯಾರ್ದ ಪಾಠ ಆಟ ಯಾರ್ದು ಹೊರಗಡೆ ಕುಡಿಯೋದು ಆಗಿದ್ರ ಹೇಳಿ. ಈ ಹಿನ್ನೆಲೆಯಲ್ಲಿ ರೂಲ್ ಆಫ್ ಲಾ ಅನ್ನೋದನ್ನ ಮೇಂಟೈನ್ ಮಾಡಬೇಕಂದ್ರೆ ಪೊಲೀಸರು ಕೂಡ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಬೇಕು, ಕರೆಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ಲಾ ಇರಬೇಕು. ಹಾಗಾಗಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದರೆ ಇವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಬೋದು. ಇವರೇ ಈಗ ಕಾನೂನು ಪರಿಪಾಲನೆ ಮಾಡೋರೆ ಕಾನೂನನ್ನ ಧಿಕ್ಕರಿಸ್ತಾ ಇದ್ದಾರೆ, ಕಾನೂನನ್ನ ಉಲ್ಲಂಘನೆಯನ್ನು ಮಾಡ್ತಿದ್ದಾರೆ, ಹ್ಯೂಮನ್ ರೈಟ್ಸ್ ಕೂಡ ವೈಲೇಟ್ ಮಾಡ್ತಿದ್ದಾರೆ. ಸೊ ಇವರಿಗೆ ಇಂಥವೆಲ್ಲ ಡಿಪಾರ್ಟ್ಮೆಂಟಲ್ ಎಂಕ್ವೈರೀಸ್ ಆಗಲಿ ಇಂಥವೆಲ್ಲ ಇದ್ದಾಗ ಇವ್ರನ್ನ ಯಾಕೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಇವ್ರ ಮೇಲೆ ಯಾಕೆ ಇಂಥವ್ರನ್ನ ಡಿಪಾರ್ಟ್ಮೆಂಟ್ ನಿಲ್ಲದಾಗೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊಳ್ತಿಲ್ಲ, ಡಿಮೋಟ್ ಮಾಡೋದಾಗೆ. ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರು, ರತ್ನಾಕರ್ ಅಂತ ಹೇಳಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಇದ್ದರು, ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ರು. ಕೆಲವು ರಿಪೋರ್ಟ್ಸ್ ಎಲ್ಲ ಸಪ್ರೆಸ್ ಮಾಡಿ ಪ್ರಮೋಷನ್ ಕೊಡಿಸಿದ್ರು. ಸೊ ಇದನ್ನು RT-ನಲ್ಲಿ ತೆಗೆದು ಆಮೇಲೆ ಭಾಳಷ್ಟು ಎಲ್ಲನೂ ಅವ್ರ ಮೇಲೆ ಇಂಥ ಅಲಿಗೇಷನ್ಸ್ ಇವೆ, ಇವೆಲ್ಲ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದಾಗ ಡಿಮೋಟ್ ಮಾಡ್ತಾರೆ ಅವ್ರನ್ನ, ಇನ್ಸ್ಪೆಕ್ಟರ್ ರತ್ನಾಕರ್ ಅವರು. ಸೊ ಇಂಥವೆಲ್ಲ ಇವರು ಕೆಲವೆಲ್ಲ ಇದೆಲ್ಲ ಮ್ಯಾನಿಪುಲೇಟೆಡ್ ಆ್ಯಂಡ್ ಸ್ಟೇಜ್ ಮ್ಯಾನೇಜ್ಡ್ ಅಂತ. ಇವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಂಡು ಹೋಗುವಂಥದ್ದು, ಒಬ್ರಿಗೊಬ್ರು ತೊಂದರೆ ಆದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಈ ಪ್ರವೃತ್ತಿ ಬೆಳೆದಿದೆ. ಈಗ ರೂಲ್ ಆಫ್ ಲಾ ಅನ್ನೋದು ಮಾಡ್ತಿಲ್ಲ. ಈಗ ಇವತ್ತಿನ ವಿಷಯಕ್ಕೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಲಿಗೇಷನ್ಸ್ ಇದೆ ಅಂದರೆ ಒಂದು ಸ್ಟೇಷನ್ನ SHO ಆಗಿ ಯಾರು ಇರ್ತಾರೆ ಅವ್ರಿಗೆ ಕೊಟ್ಟರೆ ಅವರು ಫಿರ್ಯಾದನ್ನು ಸ್ವೀಕರಿಸಬೇಕು ಮೊದಲನೇದಾಗಿ. ಅಂಥದ್ದು ಕಾಗ್ನೈಸೇಬಲ್ ನಾನ್ ಕಾಗ್ನೈಸೇಬಲ್ ಅಂದರೆ ಕಾಗ್ನೈಸೇಬಲ್ ಅಫೆನ್ಸ್ ಆದರೆ ಇಮಿಡಿಯೇಟ್ FIR ಮಾಡಬೇಕು. ನಾನ್ ಕಾಗ್ನೈಸೇಬಲ್ ಅಂದರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಒಂದು ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ಪರ್ಮಿಷನ್ ತಗೊಂಡ ಮೇಲೆ ಚಾರ್ಜ್ ಶೀಟ್ ಆಗ್ಬೋದು. ಅವ್ರಿಗೆ A ರಿಪೋರ್ಟ್, B ರಿಪೋರ್ಟ್, C ರಿಪೋರ್ಟ್ ಅಂತ ಇರ್ತೇವೆ. ಯಾವ ರಿಪೋರ್ಟ್ ಬೇಕಿದ್ರೆ ತನಿಖೆಯಲ್ಲಿ ಏನು ಪೂರಕವಾಗಿ ಬರ್ತದೋ ವಿರುದ್ಧವಾಗಿ ಬರ್ತದೆ ಎವಿಡೆನ್ಸು ಅದನ್ನು ನೋಡಿಕೊಂಡು ಆ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಈ ರಿಪೋರ್ಟ್ಸ್ ಹಾಕ್ಬೋದು. ನಮ್ಮ ಈ ಸ್ಟೇಷನ್ನಲ್ಲಿ ನಾವು ಹೋಗಿ ಹೇಳ್ತಿದ್ವಿ, SHO ಕೊಟ್ಟರು ರೆಫ್ಯೂಸ್ ಮಾಡಿದ್ರು. ಹನುಮಂತರು ಅವ್ರು ಸಾಹೇಬ್ ಇಲ್ಲೇ ಇದ್ದಾರೆ, ಅವರು ನಮ್ಮ ಸುಪ್ರೀಂ ಆಫೀಸರ್ ಕೊಟ್ಟರು, ಇನ್ಸ್ಪೆಕ್ಟರ್ ಅವ್ರು ಏನು ಮಾಡ್ತಾರೆ ಮಾಡ್ಕೊಂಡ್ರೆ ಅಂತ ಅವರು ನೀವೆಲ್ಲ ಇದೆಲ್ಲ ಮಾಡಿದ್ರೆ ನಾನು ಬಟಾಲಿಯನ್ ತರಿಸ್ತೀನಿ, ಅದು ಇದು ತರಿಸ್ತೀನಿ ಅಂತ ಫೋರ್ಸ್ ತರಿಸ್ತೀನಿ ಅಂತ ಬಟಾಲಿಯನ್. ನೀನು ಆ SHO ಸಾಹೇಬ್ ನೀವು ನಮ್ಮ ಮೇಲೆ ಅಲಿಗೇಷನ್ಸ್ ಇದೆ, ನಾನು ಮಾಡಬಾರ್ದು, ನೀವೇನಾದ್ರು ಮಾಡಿದ್ರೆ DGP ಕೊಡಿಲ್ಲ. ಈಗ ಈ ರೀತಿಗಿದ್ದರೆ ಸಾಮಾನ್ಯ ಜನರನ್ನ ಯಾವ ರೀತಿ ಪರಿಪಾಡು ಆಗ್ತಿದೆ ಅಂತ ಗೊತ್ತಾಗ್ತದೆ ಅಷ್ಟೇ.
ಇವ್ರ ಯೋಗ್ಯತೆಗೆ ಮಧುಕರ್ ಶೆಟ್ಟಿ ಫೋಟೋ ಒಂದು ಕೇಳು. ಅದು ಬೇರೆ ಹೋಗಿ ಒಬ್ಬ MLA ಮಿನಿಸ್ಟರ್ನ ಜೈಲು ಕಳಿಸಿದಂತ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಫೋಟೋ ಬೇರೆ ಕೇಳಿ ಇವರಿಗೆ. ನೋಡಿ, ದಕ್ಷತೆ ಅಲ್ಲ ಇದೆಲ್ಲ CRPC ನಲ್ಲಿ CP ಫಸ್ಟ್ ಕೊಟ್ಟಿದ್ದ ಅಂತ ಹೇಳಿ ನಮ್ಮ ಮನುಷ್ಯನ ನೆನಪಿಗೆನೆ ಅವಮಾನ ಮಾಡ್ತಿದ್ದಾರೆ. ಲೀಗಲ್ ಆಗಿ ಎನ್ಫೋರ್ಸ್ ಮಾಡ್ತಿಲ್ಲ, ದಟ್ ಇಸ್ ಅ ಪ್ರಾಬ್ಲಮ್. ಹಾಗಾಗಿ ನಮ್ಮ ಕೋರ್ಟ್ಗಳು ಕೂಡ ಬಹಳಷ್ಟು ಹೇಳಿದ್ದೇವೆ, ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗ್ತಿರೋದು ಇನ್ ಪೊಲೀಸ್ ಸ್ಟೇಷನ್ಸ್ ಹೈಯೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಎಕ್ಸಾಂಪಲ್ ಇವತ್ತೊಂದು. ಸೊ ಈಗ ಇಂಥವೆಲ್ಲ ಇದ್ರೂ ಕೋರ್ಟ್ನಲ್ಲಿ ಕೂಡ ನಾವು ಇದು ಕೂಡ ಒಂದು ಕೋರ್ಟ್ನಲ್ಲಿ ಮಂಡೇಟ್ ಮಾಡ್ತೀವಿ PIL ನಲ್ಲಿ. ಜಸ್ಟ್ mere observation is not sufficient. In order to check this kind of violations, what is the need of the hour, what is the mechanism that you are going to implement ಅನ್ನೋದು ಬೇಕು. ಈಗ ಹ್ಯೂಮನ್ ರೈಟ್ಸ್ ಅನ್ನೋದು ಇದೆ, ಅಲ್ಲಿ ಇನ್ಸ್ಪೆಕ್ಷನ್ ಸ್ಕ್ವಾಡ್ಸು ವಿಸಿಟ್ ಮಾಡೋದು ಆಕ್ಷನ್ ತಗೊಳ್ಳೋದು ಅವೆಲ್ಲ ಎಲ್ಲೂ ಕಾಣ್ತಿಲ್ಲ. ಈಗ ಹ್ಯೂಮನ್ ರೈಟ್ಸ್ ಎಲ್ಲ ಮೂಲೆಯಲ್ಲಿ ಬಿದ್ದೋಗಿದೆ. ಈಗ ಇಂಥವು ಕೊಟ್ಟಾಗ ಇಂಥ ಫಿರ್ಯಾದು ಅಂತ ಬಂದಾಗ ಇಂಥ ಮೆಸೇಜ್ ಬಂದಾಗ ದೇ ಶುಡ್ ಆ್ಯಕ್ಟ್. ಈಗ ಅಂತ ಸಿವಿಲ್ ಡಿಸ್ಪ್ಯೂಟ್ಸ್ಗೆ ಇಂಟರ್ಫಿಯರ್ ಆಗಿರತಕ್ಕಂಥ ಈ ಪೊಲೀಸರಲ್ಲಿ ಇಂಥದ್ರ ಮೇಲೆ ಇಂಥ ಫಿರ್ಯಾದು ಹೀಗೆ ಇದೆ ಅಂತ ನಾವು ಎವಿಡೆನ್ಸ್ ಕೊಡ್ತಿದ್ವಿ. ದೇರ್ ಇಸ್ ಇಸ್ ಲೈವ್ ಸ್ಟ್ರೀಮಿಂಗ್ ಆಫ್ ದಿ ಇನ್ಸಿಡೆಂಟ್ಸ್ ಹಾಗೆ ಇದೆ ಅಂತ ಅದನ್ನು ಕೊಡ್ತೀವಿ ಅಂತ ಅಂದ್ರೂ ಕೂಡ ನಾವು ರೆಫ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವ್ರಿಗೆ ಕಾನೂನಿನ ಪರಿಪಾಲನೆ ಬೇಡ, ಇವರ ಹುಲಿಗಾನಿಸಮ್, ಇವರ ದಬ್ಬಾಳಿಕೆ ದೌರ್ಜನ್ಯನೇ ಇರಬೇಕು ಅಂತ ಹೇಳಿ ಇವರು ಸಾಬೀತುಪಡಿಸ್ಕೊಳ್ತಿದ್ದಾರೆ ಅಷ್ಟೇ. ಹೀಗಾಗಿದೆ. ಈಗ ಸಂವಿಧಾನದ ಬಗ್ಗೆ ಕಾನೂನು ಬಗ್ಗೆ ಅದು ಯಾವುದೇ ರೀತಿಯ ಕಾಣ್ತಿಲ್ಲ. ಯಾಕಂದರೆ ಈಗ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ SHO ಅವ್ರು ಕೊಟ್ಟರೆ ಯಾರೇ ಆಗಲಿ, ಸುಪೀರಿಯರ್ ಯಾರೇ ಆಗಲಿ, ಅವ ನಿಜವಾಗ್ಲೂ ಕಾಕಿ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂದರೆ CRPCನಲ್ಲಿ ನಿಜವಾಗ್ಲೂ ನಾನು ಧೈರ್ಯವಾಗಿ ಮಾಡ್ತೀನಿ ಅನ್ನೋದಾದರೆ, ಅಂತ ಧೀಮಂತವಾಗಿ ಮಾಡ್ತೀನಿ ಅಂತ ಅನ್ನೋದಾದರೆ SHO's duty is to register the case. If there is a cognizable offence, if there is non-cognizable offence, he has to seek the permission from the magistrate and then proceed with the matter. ಇಲ್ಲಿ ಹಾಗೆ ನಡೀತೀನಿ ಸ್ಟೇಷನಲ್ಲಿ. ನಾನೇ ಹೋಗಿ ವಕೀಲರಾಗಿ ಕೇಳ್ಕೊಂಡ್ರು ನಾವು ಕೊಡ್ತೀನಿ ಅಂದರೆ ಸುಪ್ರೀಯರ್ ಆಫೀಸರ್ ಕೊಡಂತಾರೆ SHO, ಯಾರು ಇನ್ಸ್ಪೆಕ್ಟರ್ ನೀವು ACP ಕೊಡಿ ಅಂತಾರೆ. ACPಗೆ ನಾವು ಮಾಡೋದಿಲ್ಲ, ನೀವು DGP ಕೊಡಿ ಅಂತಾರೆ. ಇನ್ನು ಇಲ್ಲಿ ಎಲ್ಲಿದೆ? ಅದು ACP ವಿರುದ್ಧನೇ ಇದೆ, ACP ಹತ್ರ ಹೋಗಿ ಅಂತಾರೆ. ಇನ್ಸ್ಪೆಕ್ಟರ್ ವಿರುದ್ಧ ಇದೆ, SHO ಅಲ್ಲಿ ಹೋಗಿ ಅಂತಾರೆ. ಇದು ಮತ್ತೆ SHO ಅನ್ನೋದು ಯಾಕೆ ಡೆಸಿಗ್ನೇಷನ್ ಅಂತ ಗೊತ್ತಾಗ್ತಿಲ್ಲ ನಮಗೆ. ಪೊಲೀಸ್ ಸ್ಟೇಷನ್ ಅನ್ನೋದು ಏನಕ್ಕಿದೆ ಅಂತ, ಏನಕ್ಕಿದೆ ಇವ್ರಿಗೆ ಕಾನೂನು ಪರಿಪಾಲನೆ ಮಾಡ್ತಿದಾರಲ್ಲ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಸೊ ಹಾಗಾಗಿ ನಂದೊಂದು ಪ್ರಶ್ನೆ ಇದೆ. ಕನ್ಫ್ಯೂಷನ್ ಈಗ ಕನ್ಫ್ಯೂಷನ್ ಅಲ್ಲ, ಈಗ ಒಂಥರ ಕ್ರಿಮಿನಲ್ ಇಂಟೆನ್ಷನ್ ನೋಡಿ, ಇನ್ನೊಂದು, ಈಗ ನಾವು ಏನು ಲೈವ್ ಸ್ಟ್ರೀಮಿಂಗ್ ಕೊಟ್ಟಿದ್ದೀವಿ, ಅವ್ರು ರೆಫ್ಯೂಸ್ ಮಾಡಿದ್ದಾರೆ, ಏನು ಮಾಡೋದಿಲ್ಲ, ಎಂಡಾರ್ಸ್ಮೆಂಟ್ ಕೊಡಿ ಅಂದೆ ಇನ್ಸ್ಪೆಕ್ಟರ್, ಕೊಡೋದಿಲ್ಲ ಅಂದರು. ಅದು ಆಗಿದೆ. ಸರಿ, ನಮ್ಮ ಇನ್ನು ನೆಕ್ಸ್ಟ್ ಟೈಮ್ ಏನಂದರೆ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಹಾಕ್ಸ್ಕೋಬೇಕಾಗ್ತದೆ, ಕೋರ್ಟ್ನಲ್ಲಿ CRPCನಲ್ಲಿ ಹಾಕಬೇಕಾಗ್ತದೆ. ಆಮೇಲೆ ಇಂಥದ್ದೆಲ್ಲ ಹೂಲ್ಗಾನಿಸಮ್ ಇದೆ, ಇಂಥದ್ದು ಇದೆ ಅಂದರೆ WP ಹಾಕಿ ಅಂಡರ್ ರೆಡಿ ವಿತ್ 1482 ಆಫ್ CRPCನಲ್ಲಿ ಕೇಳಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತೇಳಿ ಒಂದು ಮನವಿ ಕೂಡ ಹೈಕೋರ್ಟ್ನಲ್ಲಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ಯಾರು ಏನು ಈಗ ಆರೋಪಿಗಳಂತ ಹೇಳಿ ಬಂಧಿಸಿದ್ದಾರೆ, ಇನ್ನು FIR ಆಗೋದಕ್ಕೆ ಮುಂಚೆ ಹೊಡೆದಿದ್ದಾರೆ ಮೂವರಿಗೆ, ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ಯಾವ ಹಾಸ್ಪಿಟಲ್ ಇದ್ದಾರೆ ಅಂತ ತೋರಿಸ್ತಿಲ್ಲ, ಹೇಳ್ತಿಲ್ಲ. ಈಗ ಎಲ್ಲಿದ್ದಾರೆ ಅಂತ ನನಗೆ ಹಚ್ಚಿದ್ದಾರೆ, ನಾನು ವಕೀಲ ಕರ್ಕೊಂಡೋಗಿ ಇಲ್ಲಿ ತನಕ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತಾರೆ. ಅವ್ರು ಸ್ಟಾಫ್ ಹೋಗಿದ್ದಾರೆ, ಅವ್ರದೇ ಪೊಲೀಸ್ ವಾಹನದಲ್ಲಿ ಹೋಗಿದ್ದಾರೆ, ಆ ಡೀಟೇಲ್ಸ್ ಕೂಡ ಏನು ಕೊಡ್ತಿಲ್ಲ. ಈಗ ಅವ್ರನ್ನ ಏನಾದರೂ ಮಾಡಿದಾರೋ ಅಥವಾ ಎಲ್ಲ ಹೊರಗಡೆ ಬಿಟ್ಟಿದ್ದಾರೋ ಅಥವಾ ಏನಾದರೂ ಬೇರೆ ಕಡೆ ಕೂಡ ಹಾಕಿದಾರೋ ಅದು ಗೊತ್ತಾಗ್ತಿಲ್ಲ. ಹಾಗಾಗಿ ಮಾಹಿತಿ ಕೊಡ್ತಿಲ್ಲ, ಏನು ಡೀಟೇಲ್ಸ್ ಕೊಡ್ತಿಲ್ಲ, ಯಾವ ಹಾಸ್ಪಿಟಲ್ ಇದ್ದಾರೆ ಅಂತ ಕೊಡ್ತಿಲ್ಲ. ಮೆಡಿಕಲ್ ಲೀಗಲ್ ಕೇಸ್ ಆದರೆ ಈಗ ಯಾರು ಏನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಿದೆ. ಅದನ್ನ ಆಮೇಲೆ ಅದ್ರ ಬೇಸ್ ಮೇಲೆ ನಾವು ಇನ್ನೊಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕೋದಾಗಲಿ ಅಥವಾ ರಿಟ್ ಪಿಟಿಷನ್ ಹಾಕೋದಾಗಲಿ ಅದನ್ನ ಕಾಂಟೆಂಪ್ಲೇಟ್ ಮಾಡ್ತೀವಿ ನೆಕ್ಸ್ಟ್ ಪ್ರೊಸೀಡಿಂಗ್. ಸರ್ ನಂದೊಂದು ಪ್ರಶ್ನೆ ಈಗ ಕಂಟಿನ್ಯೂ ಮಾಡ್ತೀನಿ. ಅದನ್ನ ಮಾಡ್ತಾ ಒಂದು ಕೆಲಸ ಮಾಡಿ, ಅವರು ಬಸ್ಕಿ ಪ್ರಿಯರು ಯಾರ್ಯಾರು ಆಗುತ್ತಾರೆಲ್ಲ ಒಂದೊಂದು ಬಸ್ಕಿ ಹೊಡಿರಪ್ಪ ಒಂದಷ್ಟು. ನಾನು ಕೇಶಮೂರ್ತಿ ಅವ್ರು ನಮ್ಮೂರ್ಗೆ ಒಳಗಡೆ ಬಸ್ಕಿ ಹೊಡ್ಸಿರ್ಬೋದು, ಅವ್ನು ಯಾವನು ಹ್ಯೂಮನ್ ರೈಟ್ಸ್ ಕಮಿಷನ್ ಹಾಕಿ 100 ಬಸ್ಕಿ 1000 ಮಾಡಿಸಿದಲ್ವಾ. ನಾನು ಆಗ್ಲೇ ನಾನು ಕಾಲಕ್ಕೆ ಬಿದ್ದೆ, ಈಗ ಆತನಿಗೆ ಕಾಲಕ್ಕೆ ಬಿದ್ದು ಖುಷಿ ಆಗಿರ್ಬೇಕು. ಈಗ ಬಸ್ಕಿ ನೋಡೋಣ ಅಲ್ವೇನಪ್ಪ, ಬಸ್ಕಿ ನೋಡ್ರಿ, ಸಾಮೂಹಿಕ ಬಸ್ಕಿ. ಇವತ್ತು ನಾನು ಇನ್ನೊಂದು ಹೇಳ್ತೇನೆ, ನಮ್ಮ ಸ್ನೇಹಿತರು, ನಮ್ಮ ಕಾನೂನ ಪರಿಪಾಲನೆ ಮಾಡುವಂಥ ಪೊಲೀಸರು ಕೊಡುವೆ, ಇವತ್ತು ಈ ರೀತಿ ನೀವು ಮಾಡ್ತಿದ್ದೀರಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಿರುತ್ತೆ ಮುಂದೆ ಅಂತ ಯೋಚನೆ ಮಾಡ್ರಿ. ಇವತ್ತು ಹೀಗೆ ಮಾಡ್ತೀರಿ, ನಿಮ್ಮ ಅಧಿಕಾರ ಇದ್ದಷ್ಟು ದಿವಸ ಇವತ್ತು ನೀವು ನಡವಳಿಕೆ ನಡೆಸ್ಕೊಳ್ತೀರಿ. ನೀವು ರಿಟೈರ್ಡ್ ಆದ್ಮೇಲೆ ನಿಮ್ಮ ಮಕ್ಕಳ ಭವಿಷ್ಯತ್ತು, ನಿಮ್ಮ ಭವಿಷ್ಯತ್ತು ನೋಡ್ಕೊಳ್ರಿ. ನಾಳೆ ದಿವಸ ಇನ್ನು ಬೇರೆಯವ್ರ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಮಾಡ್ಬೋದು? ನಿಮ್ಗೆ ಮಕ್ಕಳಿಗೆ, ನಿಮಗೆ ನೆಕ್ಸ್ಟ್ ಜನರೇಷನ್ಗೆ ಉಳಿಗಾಲ ಇರ್ತದ? ಕಾನೂನು ಪರಿಪಾಲನೆ ಇರ್ತದ?
ಈ ರೀತಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಮಾಡ್ತಿರೋ ಮಾನವೀಯತೆ ಇಲ್ಲದಂಥ ಪೊಲೀಸರು ನೀವೆಲ್ಲ ತಲೆ ಮೇಲೆ ಬೇರೆ ಸತ್ಯಮೇವ ಜಯತೆ ಅಂತ ಬರ್ಕೊಂಡ್ರಿ. ಆ ಒಂದು ಮಂಡುಗುಬ್ಬನ ಸ್ಥಿತಿಯಿಂದ ತಗೊಂಡಿರ್ತಕ್ಕಂಥ ಅದನ್ನು ಡೆಲೀಟ್ ಮಾಡ್ಸೋಕ್ಕೆ ಈಗ ನಾವು ಪ್ರಯತ್ನ ಪಡ್ತಾ ಇದ್ವಿ. ಪೊಲೀಸರಿಗೆ ಸತ್ಯಮೇವ ಜಯತೆ ಅಂತ ಸ್ಲೋಗನ್ ಇಡಬಾರ್ದು ದಯವಿಟ್ಟು. ಅದಕ್ಕೆ ಅಪಮಾನ, ಅದು ಮುಂಡಕ ಉಪನಿಷತ್ತಿನಿಂದ ತಗೊಂಡಿರೋಂಥದ್ದು, ಅದಕ್ಕೆ ಅವಮಾನ. ಅದು ನಿಜವಾಗ್ಲೂ ನಿಮ್ಮಂಥವರು ಹಾಕೊಳ್ಳೋದಕ್ಕೆ ಯೋಗ್ಯರಲ್ಲ. ಈ ಪೊಲೀಸರಿಗೆ ಸತ್ಯಮೇವ ಜಯತೆ ಅನ್ನೋದು ತೆಗೆಸಬೇಕು ದಯವಿಟ್ಟು. ಇದನ್ನು ಯಾಕಂದರೆ ಅದು ಒಂದು ನಮ್ಮ 1897 when Indian National Congress was formed, a meeting was held in Bombay session. Why it was implemented and incorporated in the emblem of the national significance ಅಂದರೆ ನಮ್ಮ ಜನ ಸತ್ಯನ ನುಡಿರಿ, ಸುಳ್ಳು ನುಡಿಬಾರ್ದು, ಅದನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಇವರಿಗೆಲ್ಲ ನ್ಯಾಯಾಲಯಗಳಿಗಾಗಲಿ ಪೊಲೀಸರಿಗಾಗಲಿ ಎಲ್ಲರಿಗೂ ಹೇಳಿದ್ವಿ. ಅದನ್ನೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಹಾಕೊಂಡು ಹಲ್ಕ ಕೆಲಸ ಮಾಡ್ತಾ ಇದ್ರೆ ಏನು ನಡೀತದೆ ರೀ? ಇವತ್ತು ನಮ್ಮಂಥವ್ರಿಗೆಲ್ಲ ಮಾಡ್ತಿದ್ರೆ ನಿಮ್ಮ ಜನ್ರೇಷನ್ಸ್ ಏನಾಗಿದೆ ರೀ? ಮುಂದಿನ ಜನ್ರೇಷನ್ಸ್ ನೋಡ್ರಿ, ಇಂಥವು ಮಾಡ್ತೀರಿ ನೀವು. ನಿಮ್ಮ ಅಧಿಕಾರ ಅವಧಿಯಲ್ಲಿ ಏನೇನು ಮಾಡ್ತೀರೋ ಈ ಕೆಟ್ಟ ಕೆಲಸಕ್ಕೆ, ಕೆಟ್ಟ ಸಂಪ್ರದಾಯ, ಕೆಟ್ಟ ಒಂದು ಸಂದೇಶ ಕೊಟ್ಟು ಕೆಟ್ಟ ಒಂದು ಇದಕ್ಕೆ ನಾಂದಿ ಆಡ್ತಿದ್ದೀರಿ. ಸಮಾಜನ ಹಾಳು ಮಾಡ್ಕೊಂಡಿದ್ದೀರಿ. ಈಗ ಎಲ್ಲರಿಗೂ ಹಂಗೆ ಬಿಂಬಿಸ್ತಿದ್ದೀರಿ. ಎಲ್ಲಾದರೂ ಒಂದು 4 ಜನ ಒಳ್ಳೆಯವರಿದ್ದರೆ ಅವ್ರಂಥವ್ರಿಗೂ ಕೆಟ್ಟದ್ದು ಮಾಡ್ತೀರಿ. ನಾನು DCP ಸಿದ್ದರಾಮಪ್ಪನವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿದ್ದೆ. ಇವತ್ತಿಗೂ ಒಬ್ಬ IGP ರಿಪೋರ್ಟ್ ಕೊಡೋದಿಲ್ಲ ನನಗೆ. ಏನು ಮಾಡ್ತೀವಿ ಮಾಡ್ಕೊತಾರೆ. ದಾವಣಗೆರೆಗೆ ಹೋಗಿ ನಾನು ಕೊಟ್ಟರೆ ಅಲ್ಲಿ ಏನು ಮಾಡ್ತೀವಿ ಮಾಡ್ಕೊಂತ ಹೇಳ್ತಾರೆ. ಒಬ್ಬ ವಕೀಲರಿಗೆ ಮಾಡತಕ್ಕಂಥ ಅವಮಾನ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದನ್ನು ಇವತ್ತಿಗೂ ನಮ್ಮ ಚೀಫ್ ಜಸ್ಟಿಸ್ಗೆ ಕೊಡಬೇಕಂತ ಇದ್ವಿ, ಅದು ಇನ್ನೂ ಕೊಟ್ಟಿಲ್ಲ. ಆ ರಿಪೋರ್ಟ್ ಸಿಕ್ಕಿದಾಗೆ ನೋಡ್ಕೊಂಡಿದ್ದಾರೆ. ಅಂಥ ಕೆಲಸ ಮಾಡ್ತಾರೆ ದುರೀಣರು. ಇಂಥ ಕೆಲಸ ಮಾಡೋರು ವಕೀಲರಂಥವ್ರಿಗೆ ಇಂಥ ಕೆಲಸ ಮಾಡ್ತಿದ್ರಿ. ಮೊನ್ನೆ ಜಗದೀಶ್ ಕೇಸ್ನಲ್ಲಿ ಆ ಥರ ಮಾಡಿದ್ರಿ, 307 ಮಾಡಿದ್ರಿ. ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇದ್ರು ಸುಮ್ಮನೆ 307 ಮಾಡಿ ಜೈಲಿಗೆ ಹಾಕಿದ್ರಿ. ಸಂದೇಶ ಏನಾಯಿತು? ಸಮಾಜದಲ್ಲಿ ಏನು ಕಾನೂನು ಬಳಕೆ ಇದೆಯಾ, ಕಾನೂನು ದುರ್ಬಳಕೆ ನಡೀತಿದೆ, ಏನಾಗ್ತಿದೆ ಅಂತ. ಇನ್ನೊಂದು, ನೀವು ಒಳಗಡೆ ಹೋಗಿ, ಈಗ ಅವ್ರನ್ನ ಕರ್ಕೊಂಡೋಗಿ 4 ಗಂಟೆ ಆಯ್ತಲ್ವಾ, ಡಾಕ್ಟರ್ ಇದ್ದಾರೆ, ನೀವು ಒಳಗಡೆ ಹೋಗಿ ಅವ್ರದ್ದು ಏನು ವೇರೆ ಬೋರ್ಡ್ಸ್ ಏನು ಅಂತ ಕೇಳಿ, ಅವ್ರು ಏನ್ ಮಾಡಿದಾರೋ, ಇವ್ರು ಅಲ್ಲೂ ಹೊಡೆದಿದ್ದಾರೋ ಬಡ್ದಿದಾರೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಕೇಳಿ. ನೀವು ಬನ್ನಿ, ಅಷ್ಟೇ ನೀವು ಮಾತಾಡಿ ಮುಂದುವರ್ಸಪ್ಪ. ನೀನು ಇಲ್ಲ, ಒಂದೇ ಮಾತು ಏನಂದ್ರೆ, ಈಗ ಇಷ್ಟೆಲ್ಲ ಅಕ್ರಮ ಅವ್ಯವಹಾರ ಎಲ್ಲ ನಡೆಯುತ್ತೆ, ಇಷ್ಟು ಜನ ಪೊಲೀಸರು ಇದ್ದೀರಾ. ನಾನು ನೇರವಾಗಿ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದಂದ್ರೆ, ನಿಮ್ಮ ಮನೆಯವರು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ತಂಗಿ, ಅಣ್ಣ, ಮಕ್ಕಳು ಯಾರೇ ಇರ್ಬೋದು, ಅವ್ರು ನೋಡ್ತಾ ಇದ್ರೆ ನಿಮ್ಗೆ ನಾಚಿಕೆ ಆಗಲ್ವ? ಈ ತರ ಮಾಡ್ತಾ ಇದ್ದವರಿಗೆ ಹೇಳ್ತಾ ಇದ್ದೀನಿ ನಾನು, ಎಲ್ರಿಗೂ ಹೇಳ್ತಾ ಇಲ್ಲ. ಯಾರ್ಯಾರು ಇದ್ರಲ್ಲಿ ಇಂತಹ ಷಡ್ಯಂತ್ರಗಳನ್ನ, ಮತ್ತೆ ಈಗ ಇವತ್ತದ್ದು ಕ್ಲಿಯರ್ ಕಾನ್ಸ್ಪಿರಸಿ ಇದು, ನಾವು ವಿಡಿಯೋ ಸಮೇತ ಇದನ್ನ ಪ್ರೂವ್ ಮಾಡ್ತೀವಿ. ಈ ತರ ನಾಚಿಕೆನಾಗಲ್ಲ ನಿಮ್ಗೆ ಮನೆಗೆ ಹೋದ ತಕ್ಷಣ ಮುಖ ತೋರ್ಸಕ್ಕೆ. ಈಗ ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಇದೆ, ಎಲ್ಲೆಲ್ಲ ವಿಡಿಯೋಗಳು ಹೋಗ್ತಾ ಇರ್ತವೆ. ಯಾವುದೋ ಒಂದು ನಿಮ್ಮ ಪೊಲೀಸ್ ಇದಿರುತ್ತೆ, ಯಾವ್ದು ಗ್ರೂಪ್ ಇರುತ್ತೆ, ಅದ್ರ ಮುಖಾಂತರನೇ ವಿಡಿಯೋ ಬರುತ್ತೆ. ನಾಚಿಕೆ ಆಗಲ್ಲ ನಿಜವಾಗಿ ನಿಮ್ಗೆ? ಇವರಿಗೆಲ್ಲ ಏನ್ ಅನ್ಕೊಂಡಿದ್ದಾರೆ? ಒಂಥರ ಏನ್ ಹೇಳ್ಬೇಕು ಇವ್ರಿಗೆ ಅರ್ಥ ಆಗಲ್ಲ. ಒಂದು ಘನತೆ ಗೌರವ, ಇವ್ರು ಹೇಳಿಲ್ಲ ಸತ್ಯಮೇವ ಜಯತೆ ಅಂತ, ಅದನ್ನ ಯಾಕೆ ಇಟ್ಕೋಬೇಕು? ಅಲ್ಲಿ ನೋಡಿದ್ರೆ ಮಧುಕರ್ ಶೆಟ್ಟಿ ಅವರ ಫೋಟೋ, ಏನು ಆದರ್ಶಗಳು ಇವ್ರದ್ದು? ಅವ್ರ ಆದರ್ಶಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು, ಅಥವಾ ಕೆಲಸ ಮಾಡ್ತಾ ಇದಾರಾ? ಹಲವರಿಗೆ ಹೇಳ್ತಾ ಇದ್ದೀನಿ ನಾನು, ಅದರಲ್ಲಿ ಪ್ರಾಮಾಣಿಕವಾಗಿ ಮಾಡೋರಿಗೆ ಬಿಟ್ಟು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ವರ್ಡನ್ನ, ಅವ್ರು ತಿಳ್ಕೊಳ್ಳಿ. ಓಕೆ, ಮಾತಾಡೋದಿದ್ರೆ ಮಾತಾಡಿ. ಈಗ ನೋಡಿರಪ್ಪ, ಇಲ್ಲಿ ಸ್ವಲ್ಪ ಇಲ್ಲಿ ಜಾಗ ಇದೆ, ಒಂದೊಂದು ಬಸ್ಕಿ ಹೊಡಿರಿ, ನಾನು ಒಂದೆರಡು ಹೊಡಿತೀನಿ. ಏನೋ ಮನಸ್ಸು ಹೆಸರು? ಬಸ್ಕಿ ಪ್ರಿಯ ಕೇಶವಮೂರ್ತಿಗೆ, ಬಸ್ಕಿ ಪ್ರಿಯ ಕೇಶವಮೂರ್ತಿಗೆ, ನಿನ್ನ ಅಮ್ಮನಂದ ಕೇಶವಮೂರ್ತಿಗೆ, ನಿನ್ನ ಅಮ್ಮನಂದ ಕೇಶವಮೂರ್ತಿಗೆ. ಆಮೇಲೆ ಏನೋ ಅಕ್ಕನನ್ನ ಅಧಿಕಾರನೂ ತರಿಸಲ್ಲ ಮಾಡೋಣ. ನೋಡಪ್ಪ, ಧಿಕ್ಕಾರ ಕೂಗಿದ್ರೆ, ಅಡ್ಡ ಹೋದ್ರೆ ಕೇಸ್ ಹಾಕ್ಬಿಡ್ತಾರೆ. ಅವ್ರು ಹೋಗಿ ಕೇಶವಮೂರ್ತಿ ಅವರಿಗೆ, ಪೊಲೀಸ್ ಕೇಶವಮೂರ್ತಿ ಕೇಸ್ ಕೊಡೋದು, ಹಾರ ಹಾಕಿದ್ರೆ ಯಾವನಾದ್ರು ಕೇಸ್ ಮಾಡಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಎಲ್ಲಿ ಹಾರ, ಎಲ್ಲಿ ಇಲ್ಲ, ಮತ್ತೆ ಸನ್ಮಾನ ಮಾಡಬೇಕು. ನಮ್ದು ಗಾಂಧಿಗಿರಿ ಏನು? ಗಾಂಧಿಗಿರಿ ಲೇಖಪ್ಪ, ಮಿಕ್ಕರೆಲ್ಲ ಬಸ್ ಇಳಿಸ್ಬಿಡ್ರಿ. ನನಗೇನೋ ವಯಸ್ಸಾಯ್ತು, ನಿಮ್ಗೆ ವಯಸ್ಸು
ನೋಡ್ರಿ, ಅನಗತ್ಯವಾಗಿ ಬಸ್ಗೆ ಹೊಡಿತಾರೆ ರಾಮರೆಡ್ಡಿ ಅವರಿಗೆ ಧಿಕ್ಕಾರ. ಬಸ್ಕಿ ಹೊಡೆಸುವ ಏನು ಅಮಾನವೀಯವಾಗಿ ವರ್ತನೆ ಮಾಡುವ ಕೇಶಮೂರ್ತಿಗೆ, 30 ಲಕ್ಷ ಲಂಚ ಕೇಳುವ ಕಿಶೋರ್ ಭರಣಿಗೆ, ಕೇಶಮೂರ್ತಿಗೆ, HL ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೇಶಮೂರ್ತಿಗೆ, ದೇವುಗೆ ಈ ಭಾಗದ ಯಾವ ಇದು ಎಸಿಪಿಗೆ ಭಾರತಹಳ್ಳಿ ವಲಯದ ಎಸಿಪಿ ಕಿಶೋರ್ ಭರಣಿ ಎಲ್ಲಮ್ಮ ಉಗೆ ಉಗೆ ಅಂತ ಉಗೆ ದೊಡ್ಡದು ಅಂತ ಉಗೆ ಅಂದ್ರೆ ಅವ್ರಿಗೆ ಏನು ಜಯವಾಗಲಿ, ಒಳ್ಳೇದಾಗಲಿ, ಮಂಗಳವಾಗಲಿ ಎಸಿಪಿ ಕಿಶೋರ್ ಭರಣಿ ಅವರಿಗೆ, ಇನ್ಸ್ಪೆಕ್ಟರ್ ಕೇಶಮೂರ್ತಿ ಅವರಿಗೆ. ಯಾವನು ಹಾರಕ್ ಹೋದಂಗಿಲ್ಲ. ನಮ್ಮ ಪಕ್ಷದ ಸೈನಿಕರು ಇಲ್ಲ ಚೇಸ ಹೇಳಿದ್ದೀನಿ, ಯಾರು ಹೋಗಿದ್ದಾರೆ, ನನಗೆ ಯಾವನಾದ್ರೂ ಹೆಸರು ಬೇಕು. ವಾಪಸ್ ಕೊಡಿ. ಮಧುಕರ್ ಶೆಟ್ಟಿ ಫೋಟೋ ವಾಪಸ್ ಕೊಡಿ. ವಾಪಸ್ ಮಾಡಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅವರ ಫೋಟೋ, ಪ್ರಾಮಾಣಿಕ ದಕ್ಷ ಧೀಮಂತ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟರ ಫೋಟೋವನ್ನು ಈ ತರ ಮಾಡಿ ಇದರಲ್ಲಿ ತಪ್ಪುಕ್ಕಾಗಲ್ವಲ್ಲ, ಆದ್ರೂ ಏನ್ ಬೇಕಾದ್ರೂ ಹಾಕ್ತಾರೆ. ಸಿದ್ಧವಾಗಿದೆ. ನೀವೆಲ್ಲ ಎಷ್ಟು ಇವತ್ತು ಜೈಲ್ಗೆ ಹೋಗೋಕೆ, ಅರೆಸ್ಟ್ ಆಗೋಕೆ ಎಷ್ಟು ಜನ ಸಿದ್ಧ ಇದ್ದೀರಪ್ಪ? ಕಡಿಮೆನೇನೆ. ಎಲ್ಲ ಇದೆ, ಆದ್ರೂ ನಾನು ರೆಡಿ. ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಇದು ಇವತ್ತು ನಾವು HAL ಪಕ್ಕದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಓಲ್ಡ್ ಏರ್ಪೋರ್ಟ್ ರೋಡ್, ಅಲ್ಲಿರುವಂತಹ HAL ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಇಲ್ಲಿ 4-5 ದಿವಸದಿಂದ ಯಾವುದೋ ಒಂದು ಪ್ರಕರಣದಲ್ಲಿ ಪೊಲೀಸರು ಏನೋ ಚಾರ್ಜ್ ಮಾಡಕ್ ಆಗ್ತಾರಪ್ಪ, ಅಲ್ಲೊಬ್ಬರು ಅಂತಿದ್ದಾರೆ. ಎಲ್ಲರೂ ಒಂದಷ್ಟು ಫೋಟೋಗಳೆಲ್ಲ, ವಿಡಿಯೋಗಳೆಲ್ಲ ಇದು ಕೈಲಿಟ್ಕೊಳ್ಳಿ ಕ್ಯಾಮ್ರಾಗಳು. ಯಾಕಂದ್ರೆ ಅವರು ಯಾರಿಗೂ ಅಡ್ಡ ಬರಬೇಡಿ, ಯಾರಿಗೂ ಧಿಕ್ಕಾರಕ್ಕೆ ಹೋಗ್ಬೇಡಿ ಅಷ್ಟೇ. ಆವಾಗಲಿಂದ ಅವರು ಅರೆಸ್ಟ್ ಮಾಡ್ತಾರೆ, ಹೊಡಿತಾರೆ, ಹೊಡೆದ್ರು ಹೊಡಿಬಹುದು. ಸರಿ, ರೋಲ್ ಕಾಲ್ ಹೆಂಗ್ ಮಾಡ್ತಾರೆ ನೋಡೋಣ. ನಮಗೇನಾದ್ರು ಎಚ್ಚರಿಕೆ ಕೊಡೋದಕ್ಕೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಜನಗಳಿಗೆ ರಾಜಕೀಯ ಚೇಂಜ್ ಮಾಡಿ ನಮ್ಮ ರಾಜ್ಯ ಸಮೃದ್ಧಿ ಆಗುತ್ತೆ. ರಾಜಕಾರಣಿಗಳು ಇದೇ ಮತ್ತೆ ಅವ್ರ ಮನೆ ಬಂದಿಗೆ ಬಂದಾಗಲೇ ಗೊತ್ತಾಗುತ್ತೆ, ನಮ್ಮ ಮನೆಗೆ ಅವ್ರ ಮನೆಗೆ ಬಂದಾಗ. ಅದಕ್ಕೆ ತುಂಬಾ ಜನಕ್ಕೆ ಹೇಳ್ತಾ ಇರ್ತೀವಿ, ಒಂದು ಒಳ್ಳೆಯದು ಪ್ರಾಮಾಣಿಕ ರಾಜಕಾರಣಿ ಅಂತಂದ್ರೆ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಎಂಡ್ ಆಫ್ ದಿ ಡೇ ರಾಜಕಾರಣಕ್ಕೆ ಬರಬೇಕು, ಪ್ಲಸ್ ಇದನ್ನ ಚೇಂಜ್ ಮಾಡಬೇಕು ಅಂದ್ರೆ ಅದಕ್ಕೆ ಜನಗಳಿಗೆ ಅದರಲ್ಲೂ ಹೇಳ್ತಾ ಇದ್ದಾರೆ. ಇದ್ರದ್ದು ಏನು ಉದ್ದೇಶ, ಏನು ಅನ್ಕೊಂಡಿಲ್ಲ. ಇಲ್ಲಿ 4-5 ದಿವಸದಿಂದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಆತ ಏನೋ ಮಾಡಿದ್ದಾನೆ ಅಂತ ಹೇಳಿ ಅವನಿಂದ 30 ಲಕ್ಷ ರೂಪಾಯಿ ಡಿಮ್ಯಾಂಡ್ ನ ಇಲ್ಲಿಡ್ತಾರೆ. ಆತ ಬಿಟ್ಟು ಕಳ್ಸೋವಾಗ, ಯಾವ್ದೋ ಒಂದು ಸಂದರ್ಭದಲ್ಲಿ ಬಿಟ್ಟು ಕಳ್ಸೋವಾಗ ನಾಳೆನೇ ಬರಬೇಕು ಅಂತೇಳಿ ಬಿಟ್ಟು ಕಳಿಸಿ ಮುಚ್ಚಳಿಕೆ ಬರ್ಸ್ಕೊಳ್ತಾರೆ. ಇವತ್ತು ಇಲ್ಲಿ ಬಂದು ಕೇಳಿದಾಗ ಮುಚ್ಚಳಿಕೆನೂ ಇಲ್ಲ, ಏನೂ ಇಲ್ಲ, ಅವನೇನೋ ಫ್ರಾಡ್ ಮಾಡಿದ್ರೆ ಅದಕ್ಕೆ ಕಳಿಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕೇಳೋದಕ್ಕೆ ಅಂತ ನಾವಿಲ್ಲಿ ಬಂದಾಗ ಆವರಣದಲ್ಲಿ ಅಕ್ರಮಕೂಟ ಸೇರಿದ್ದು, ಇದರಿಂದ ನಾನಾ ದೈನಂದಿನ ಕರ್ತವ್ಯಕ್ಕೆ ಹಾಗೂ ಸಾರ್ವಜನಿಕರ ತೊಂದರೆ ಹಾಗೂ ಅಡ್ಡಿ ಉಂಟು ಮಾಡುತ್ತೀರಾ. ಆದ್ದರಿಂದ ಈ ಕೂಡಲೇ ಇಲ್ಲಿಂದ ಚೆಲ್ಲುವುದು, ಇಲ್ಲದಿದ್ದರೆ ಈ ಕೂಡಲೇ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು. ಇವುಗಳು ಠಾಣೆಯ ಮುಂದೆ ಹಾಗೂ ಆವರಣದಲ್ಲಿ ಅಕ್ರಮಕೂಟ ಸೇರಿದ್ದು, ಇದರಿಂದ ನಾನಾ ದೈನಂದಿನ ಕರ್ತವ್ಯಕ್ಕೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ಆದ್ದರಿಂದ ಈ ಕೂಡಲೇ ಇಲ್ಲಿಂದ ಚೆಲ್ಲುವುದು, ಇಲ್ಲದಿದ್ದರೆ ಈ ಕೂಡಲೇ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು. ಇವುಗಳು ಠಾಣೆಯ ಮುಂದೆ ಆವರಣದಲ್ಲಿ ಅಕ್ರಮಕೂಟ ಸೇರಿದ್ದು, ಇದರಿಂದ ನಾನಾ ದೈನಂದಿನ ಕರ್ತವ್ಯಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಕೂಡಲೇ ಇಲ್ಲಿಂದ ಚೆಲ್ಲುವುದು, ಇಲ್ಲದಿದ್ದರೆ ಈ ಕೂಡಲೇ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು. ಸರಿ, ಈಗ ಪೊಲೀಸರು ಹೇಳಿದ್ದಾರೆ ಕಾನೂನು ಕ್ರಮ ಯಾವಾಗ ಜರುಗಿಸ್ತಾರೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಬಂದ್ರು ಬರ್ಬೋದು, ಆಮೇಲೆ ಮಾಡ್ಬೋದು. ಅವರು ರಘು ಜಾಣಗೆರೆ ಅವರೆಲ್ಲ ಹೋಗಿದ್ದಾರೆ. ನಾವು ಆಚೆ ನಿಂತ್ಕೊಳ್ಳೋಣ. 144 ಸೆಕ್ಷನ್ ಏನಿಲ್ಲ, ನಾವೇನು ಗಾಡಿ ಬಂದಿಲ್ಲ, ಸ್ಪೀಕರ್ ಏನು ಯೂಸ್ ಮಾಡ್ತಾ ಇಲ್ಲ, ಅಕ್ರಮ ಕೂಡ ಆಗೋದಿಲ್ಲ.
ಹಾಗಾಗಿ ಅವರು ಏನ್ ಬೇಕಾದ್ರೂ ಪೊಲೀಸ್ ಏನ್ ಬೇಕಾದ್ರೂ ಹೇಳ್ಬೋದು, ಅವ್ರಿಗೆ ಅನುಕೂಲ ಬಂದ ಹಾಗೆ. ನಾವು ಈಗ ಅಕ್ರಮ ಕೂಟ ಅಂದ್ರೆ ಇದು ಅಕ್ರಮ ಕೂಟಕ್ಕೆ ವ್ಯಾಪ್ತಿಗೆ ಬರೋದಿಲ್ಲ. ಕಾನೂನಾತ್ಮಕವಾಗಿ ಏನ್ ಮಾಡೋಣಪ್ಪ, ಆಚೆ ಹೋಗೋಣವಾ? ಈಗ ನೀವು ಹೋಗ್ತೀರಾ, ಒಂದ್ ನಿಮಿಷ, ಪೊಲೀಸ್ ಎಲ್ಲ ಸಿದ್ಧ ಆಗ್ತಾ ಇದಾರೆ ಲಾಠಿ ಪಾಠಿ ಇಟ್ಕೊಂಡು. ಅವ್ರ ಕೈಯಲ್ಲಿ ಗನ್ನು ಇದೆ, ಒಂದು ಕೈಯಲ್ಲಿ ಏನಾದ್ರು ಆದ್ರೆ ಯಾರಾದ್ರಿ ಅವ್ರಿಗೇನು ಆಗಲ್ಲ, ನಮ್ಗಾಗುತ್ತಲ್ಲ. ನೀವು ಸಾರಿ, ನಾವೇನು ಸತ್ತು ನಾವು ಪಡ್ಕೋಬೇಕಾಗಿರೋ ನ್ಯಾಯ ಯಾವುದೂ ಇಲ್ಲ. ನಾವು ಬದುಕಿದ್ದೇ ನ್ಯಾಯ ಪಡಿಬೇಕು, ಆಯ್ತಾ? ಸರಿ, ಇವರೇ ಒಂದ್ ನಿಮಿಷ. ಇದು ಅಕ್ರಮ ಕೂಟ ಅಂದ್ರೆ ನಾವು ಆಚೆ ಹೋಗಿ ಅದು ಸ್ವಲ್ಪ ಅಕ್ರಮ ಕೂಟನೇನ, ಮನೆಗೆ ಹೋಗತಕ್ಕ ಅಕ್ರಮ ಕೂಟನೇನ ಮಾಡ್ಕೊಳ್ಬೇಕಿದ್ಯಾ? ಮತ್ತೆ ಅವರು ಯಾವ ಬೇಕಾದ್ರೂ ಫೈಟ್ ಮಾಡ್ಬೋದು. ಎಲ್ಲ ಬಂದ ಮೇಲೆ ಬೇರೆ ಕೈ ಇಟ್ಕೊಂಡಿದ್ದೀರಾ ನೀವು, ಯಾವ ಬೇಕಾದ್ರೂ ಪಾಚೆ ಹೋಗೋಣ ಅಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋದು ಅಕ್ರಮ ಕೂಟ ಅಲ್ಲ. ಅಲ್ಲಿ ಬೇರೆ ಬಸ್ಗೆ ಓಡಿಸಿರೋ ಪುಣ್ಯಾತ್ಮರು ಬರ್ತಾ ಇದ್ದಾರೆ. ನಮಸ್ಕಾರ ಸಾರ್ಗೆ. ಬರ್ರಪ್ಪ, ಆಚೆ ನಡೀರ, ಆಚೆ ಎಲ್ಲ ಮಾಡ್ಕೊಂಡೆ ನಡಿ. ಅವ್ರು ಬರ್ಲಿ, ಶಾಂತಿಯುತವಾಗಿ ಕುತ್ಕೊಂಡು ಬಿಡಿ. ಅದು ಅವನು ವೈಯಕ್ತಿಕವಾದ ಹೇಳಿಕೆ. ಸರ್ವನಾಶ ಆಗ್ತಾರೆ ವೈಯಕ್ತಿಕ ನೋವಿನ ಭಾವನೆಗಳಷ್ಟೇ. ನಾನು ಹೇಳಿದ್ದಾನೆ, ಅದು ಯಾವ ಕಾರಣಕ್ಕೂ ಅವ್ರು ಶಾಪ ಹಾಕಿದ್ದಾರೆ. ಕೂತ್ಕೊಳ್ಳಿ ನಾವು ಊಟ ಕೂತ್ಕೊಂಡಿದ್ದೀವಿ. ಅಲ್ಲೆಲ್ಲಾದ್ರೂ ಈಗ ಅವರು ನಿಂತ್ಕೋಬೇಡ್ರಪ್ಪ, ಅವ್ರ ನಮ್ಮೂರಲ್ಲ. ಬನ್ನಿ ಈ ಕಡೆ ಬನ್ನಿ, ಎಲ್ಲ ಬನ್ನಿ. ದಯವಿಟ್ಟು ಟ್ರಾಫಿಕ್ ಜಾಮ್ ಮಾಡಬೇಡಿ, ಈ ಕಡೆ ಬನ್ನಿ ನಮ್ಮೂರು. ಯಾರಿಗೆ ಡಾಕ್ಟ್ರಿಗ ಅವ್ರು ಯಾರಿಗಾರು ಕಳಿಸಿ ಪೊಲೀಸ್ಗೆ ಕೊಡಿ. ಯಾರಾದ್ರು ಕಾನ್ಸ್ಟೇಬಲ್ ಕೊಡ್ರಪ್ಪ, ತಗೊಂಡು ಹೋಗ್ತಾರೆ. ಬಂಧುಗಳೇ ನಮಸ್ಕಾರ. ಇವತ್ತು ಪೊಲೀಸರು ಪೊಲೀಸ್ ಸ್ಟೇಷನ್ ಒಳಗೆ ನ್ಯಾಯ ಕೇಳೋದು ಅಕ್ರಮ ಕೂಟ ಅಂತ ಹೇಳ್ತಾವ್ರೆ. ಇದು ಯಾವ ರೀತಿ ನೋಡಿ, ಅದಕ್ಕೆ ನಾವು ರೋಡಲ್ಲಿ ಬಂದು ನಿಂತಿದ್ದೀವಿ. ಇದು ಸಂವಿಧಾನಕ್ಕೆ ಬಾಹಿರವಾದ ಹೇಳಿಕೆ ಅವರು ಹೇಳ್ತಾ ಇರೋದು. ಇದು ಕಾನೂನು ಬಾಹಿರ ತಪ್ಪಾಗುತ್ತೆ. ನೋಡಿ ಈ ಪೊಲೀಸರು ಏನೇನು ಮಾಡ್ತಾ ಇರೋ ನೋಡಿ, ನೀವೇ ನೋಡಿ. ನಡೀರಪ್ಪ, ಅಲ್ಲೆಲ್ಲಾರು ಒಂದ್ ಕಡೆ ಕೂತ್ಕೊಂಡು ನಮ್ಮ ಸೈಡಲ್ಲಿ. ನಾಲ್ಕು ಅವರ್ ಆಯ್ತು ಅವ್ರಿಗೆ. ಎಲ್ಲ ಯಾರು ಹೋಗಿದ್ದಲ್ವಾ, ಅವ್ರು ಕರ್ಕೊಂಡು ಹೋಗಿ ನಾನು ಬರ್ಬೇಕಾದ್ರೆ ಕರ್ಕೊಂಡು ಎಲ್ಲಿ ಇದ್ದಾರೆ, ಯಾವ ಆಸ್ಪತ್ರೆ ಇದೆ ಈಗ ಅವರ ಕ್ಷೇಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದೊಂದು ಬಸ್ಸಿ ಹುಡುಕ್ತಾ ಇದ್ದಾರೋ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಹೋಗ್ತಾರೆ, ಬಸ್ಸಿ ಹೊಡೆದು ಅದು ಇಂಪ್ರೂವ್ ಆಗಿದೆ ಹಾಗಾಗಿ ಅಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವ್ರಿಗೆ ಆಲ್ರೆಡಿ ಅವರು ಬೇರೆ ಇಲ್ಲಿನ ಬಂದಿದ್ದಾರೆ. ಆರೋಗ್ಯ
ಯಾರ ಅಲ್ಲಿ ಅವ್ರಿಗೆ ಇವ್ರಿಗೆ ಹಾಕ್ಬೇಕು ಅಂತ ಯಾರಿಗೆ ಒಬ್ಬೊಬ್ಬರೇ ಬಂದಾಗ ಹಾಕ್ಬೇಕಿತ್ತು. ಇಷ್ಟೆಲ್ಲ ಜನ ಇದ್ದಾರೆ, ಇವರೆಲ್ಲ ಮತ್ತೆ ಅದಕ್ಕೆಲ್ಲ ಇಶ್ಯೂ ಮಾಡ್ತಾರೆ. ಇಲ್ಲ ಅವ್ರು ಸಪರೇಟ್ ಆಗಿ ಭೇಟಿ ಮಾಡಿ ಇನ್ನೊಂದ್ ದಿನ ಮಾಡೋಣ, ಇನ್ನೊಂದ್ ದಿವಸ ಮಾಡೋಣ ಅವ್ರಿಗೆ. ಸಂಬಳ ಪೊಲೀಸರು ಬಗ್ಗೆ ಯಾರೋ ಮಾಡ್ತಾರೆ. ಮತ್ತೆ ಇಲ್ಲೂ ಅನೌನ್ಸ್ ಮಾಡ್ತಾರೆ ಅನ್ಸುತ್ತೆ. ನಡೀರಪ್ಪ, ನಾವೊಂದಷ್ಟು ದೂರ ಹೋಗ್ತಾರ, ಅವರೊಂದಷ್ಟು ದೂರ ಬರ್ತಾರೆ. ಎಷ್ಟು ದೂರ ಹೋಗ್ತಾರೆ ಬಿಡ್ರಿ ಸರ್, ಅಥವಾ ಚಾರ್ಜ್ ಅಂದ್ರೆ ಅಂದ್ಬಿಡ್ಬೋದು ಅವರು. ಯಾರು ಗೊತ್ತು, ಎಲ್ಲ ಟ್ರಿಗರ್ ಹ್ಯಾಪಿ ಪೀಪಲ್. ಎಲ್ಲ ಬನ್ನಿ. ಅಲ್ಲಿ NGB ಹತ್ರ ಕರ್ಕೊಂಡು ಬರ್ತಾರೆ ಅವರನ್ನ ಬಿಡಿಸಲ್ಗೆ ರೋಡ್ ಪ್ಲೇಸ್ ಮಾಡೋದಕ್ಕೆ. ಒಂದಷ್ಟು ಜನ ಸರ್ ಎಷ್ಟೊತ್ತಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರೋಲ್ಲ ಸರ್. ಏನೆಲ್ಲ ಮಾತಾಡ್ತಾನೆ ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ನಡೀರಪ್ಪ. ಅಲ್ಲೊಂದು ಅವ್ರದೊಂದು ಇದು, ನಿಮ್ದೊಂದು ಇದೊಂದಿದ್ದು. ಏನೋ ಇವಾಗ ಏನೋ ಇರೋದು ಮಾಡ್ಬೇಕಲ್ಲ ನಾವು. ಇನ್ನೊಬ್ರು ಇರಬೇಕು, ಅಲ್ಲಿ ಕೋರ್ಟ್ ಇಲ್ಲ, ಅಲ್ಲಿ ಹೋಮ್ ಆಫೀಸ್ಗೆ ನಡೀರಪ್ಪ. ಇಲ್ಲ ಲೈವ್ ಆಗ್ತಾ ಇಲ್ಲ, ಲೈವ್ ಆಗ್ತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಅವ್ರು ಅಲ್ಲಿಂದ ಕಳ್ಸಿದ್ರು, ಅಲ್ಲೇನೋ ಆಕ್ಷನ್ ತಗೊಳ್ತೀವಿ ಅಂದ್ರೆ ಒಳಗಡೆ ಬಂದಿದ್ದೀವಿ. ಏನು ಒತ್ತಾಡ್ಕೋ ಸೆಕ್ಷನ್ ಇಲ್ಲ, ನಾವೇನು ಹೊಡೆಯೋದಕ್ಕೆ ನಮ್ಮ ಹತ್ರ ಮಾರ್ಕಾಸ್ಗಳಿಲ್ಲ, ನಾವೆಲ್ಲ ಓಪನ್ ಗೊತ್ತಿಲ್ಲ ಹೋಗ್ಲಿ. ಅದು ಅವ್ರು ರಾಜ್ಯಕ್ಕೆ ಯಾವ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಸರಿ ನಡೀರಪ್ಪ, ಇನ್ನೊಂದು ಅಷ್ಟು ದೂರ ನಡೀರಪ್ಪ. ನಿಮ್ ಗಾಡಿಗಳೇನಾದ್ರು ಇದ್ದರೆ ತಗೊಳ್ಳಪ್ಪ. ಇಲ್ವಾ? ಈಗ ಒಂದು ಕೆಲಸ ಮಾಡೋಣ, ಎಲ್ಲ NGBಗೆ ಹೋಗ್ಬೇಡ. ನಮ್ಮ ಕಾರ್ದ ಎಲ್ಲ NGBಗೆ ಹೋಗ್ಬೇಡವಾ? ಅದು ಇಲ್ಲಿ ಇವನ ಹತ್ರ ಇಲ್ಲ ಯಾರಾದ್ರೂ ಒಂದಿಬ್ರು ಇರ್ಬೇಕು, ಕೆಲವು ಇರ್ಬೇಕು. ಎಷ್ಟೊತ್ತು ಕರ್ತಾರೆ ಏನ್ ಕಥೆ ಅವ್ರದೇ ಮೊಬೈಲ್ ಮಾಹಿತಿ ಕೊಡ್ಬೇಕಲ್ಲ.